ನಾನು ಕೆಲಸಕ್ಕೆ ಬರ್ತಿದ್ನಲ್ಲ ಬಂದ್ರೆ ಬೆಳಗ್ಗೆ ಸಿಗಡಿ ಎಲ್ಲ ಸಿಕ್ತು ಕಣಮ್ಮ ಇಲ್ಲಿ. ಮೊಟ್ಟೆ ಚಕ್ಕಲಿ ಇಲ್ಲೇ. ಮಾಡ್ತಿದ್ದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬ್ಯುಸಿ ಇದ್ದೆ. ಇವತ್ತಿನ ಲಾಗಲ್ಲಿ ಕಂಪ್ಲೀಟಾಗಿ ತುಂಬಾ ಸ್ಪೆಷಲ್ ನನಗೆ ಪರ್ಸ್ನಲಾಗಿ ಹೇಳ್ಬೇಕಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಊರಿಂದ ಇವತ್ತು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಬರ್ತಾ ಇದ್ದಾರೆ ನನ್ನನ್ನು ನೋಡೋದಕ್ಕೆ. ಆ್ಯಂಡ್ ಜೊತೆಗೆ ಅವರು ಬವಿಕೆ ಬುತ್ತಿನ ತೊಗೊಂಡು ಬರ್ತಾ ಇದ್ದಾರೆ. ನನಗೆ ತುಂಬಾ ಸ್ಪೆಷಲ್ ಈ ಟೈಮಲ್ಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಬೆಡ್ ಕವರ್ಸ್ನು ಕೂಡ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ, ಮನೆ ತುಂಬ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ಬೆಡ್ ಕವರ್ನು ಕೂಡ ಚೇಂಜ್ ಮಾಡಾಯಿತು. ಅವ್ರು ಊರಿಂದ ಬರ್ತೀನಿ ಅಂತ ಹೇಳಿದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಏನೇನು ತಿಂಡಿ ಮಾಡ್ಕೊಂಬರ್ಬೇಕು ಅಂತ ಕೇಳಿದಾಗ ನನಗೆಲ್ಲ ತಿಂಡಿಗಿಂತ ಹೆಚ್ಚಾಗಿ ಅವ್ರು ಎಷ್ಟು ಬೇಗ ಬರ್ತಾರೋ ಅನ್ನೋದನ್ನು ನೋಡೋದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಇವಾಗ ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಕಿಚನಲ್ಲೇ ಇಷ್ಟು ನಾವು ಮಾಡ್ಕೊಂಡಿದ್ದೀವಿ ದೇವ್ರ ಮನೆನ. ಇಲ್ಲಿ ದೇವ್ರ ಮನೆ ಇರಲಿಲ್ಲ, ಸೊ ನಾವು ಆನ್ಲೈನಲ್ಲೇ ಈ ಒಂದು ಸ್ಟ್ಯಾಂಡನ್ನ ಬುಕ್ ಮಾಡಿಬಿಟ್ಟು ಅದರಲ್ಲೇ ದೇವ್ರನ್ನ ಇಟ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿದೆ ನನ್ನ ಒಂದು ಪುಟ್ಟ ದೇವ್ರ ಮನೆ ನಮ್ಮ ಮನೆಯಲ್ಲಿ. ಫೈನಲ್ ಆಗಿ ಇವಾಗ ಪೂಜೆ ಮುಗೀತು. ಸೊ ಪೂಜೆ ಮುಗಿದ್ಮೇಲೆ ಮತ್ತೆ ಏನು ಮಾಡೋದು, ಇನ್ನೂ ಟೈಮ್ ಓಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿಂಕಲ್ಲಿ ಒಂದೆರಡು ತಟ್ಟೆ ಕಾಣಿಸ್ತು. ಸೊ ಆ ಪಾತ್ರೆನೂ ತೊಳೆದ್ಬಿಡೋಣ ಅಂತ ಹೇಳಿ ಈ ಕಡೆ ನಾನು ಪಾತ್ರೆನೂ ತೊಳೆದ್ಬಿಟ್ಟು ಹಶ್ವಾಯ್ತು ಅಂತ ಹೇಳಿ ಒಂದು ಬಾಳೆಹಣ್ಣು ತಿಂತಾಯಿದ್ದೀನಿ. ಅವ್ರು ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಂತ ವೆಯ್ಟ್ ಮಾಡಿ ಮಾಡಿ ನನಗಂತೂ ಸಾಕಾಯಿತು. ಸೊ ಹಶ್ವಾಗಿತ್ತು. ಬಾಳೆಹಣ್ಣು ತಿಂದ್ಬಿಟ್ಟು ಮತ್ತೆ ನೋಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾ ಇಲ್ಲ. ಸೊ ಒಬ್ಬಳೇ ಇರೋದ್ರಿಂದ ತುಂಬ ಬೋರು ಕೂಡ ಆಗ್ತಾಯಿತ್ತು. ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ಅಂತ ಹೇಳಿ ಆಚೆ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ನೋಡ್ತಾ ಇರ್ಬೋದು, ಫುಲ್ ಆಚೆನೇ ಬಂದೆ ಮನೆಯಿಂದ. ನಮ್ಮ ಅಪ್ಪ ಅಮ್ಮ ಅಂತೂ ಬರಲಿಲ್ಲ. ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಇತ್ತು, ಅವ್ರು ಬಂದು ಸೊ ಪಾರ್ಸೆಲ್ನ ನಾನು ರಿಸೀವ್ ಮಾಡ್ಕೊಂಡು ಇವಾಗ ಮತ್ತೆ ಮೇಲೆ ಹೋಗ್ತಾ ಇದ್ದೀನಿ. ಈಗ ತಿರ್ಗಾ ಅವರು ಕಾಲ್ ಮಾಡಿದ್ರು, ಬಂದ್ವಿ ನಿಮ್ಮ ಮನೆ ಹತ್ರ ಅಂತ ಹೇಳಿ. ಸೊ ನೋಡೋಣ ಅಂತ ಹೇಳಿ ಮತ್ತೆ ಆಚೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ನೋಡೋಣ ಬರ್ತಾರೇನೋ ಅಂತ ಹೇಳಿ ಫೈನಲ್ ಆಗಿ ಬಂದು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಅಲ್ಲಿ ಆಟೋ ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ನಮ್ಮಮ್ಮ ಇದು ಆಲ್ರೆಡಿ 2ನೇ ಸರಿ ನಾನು ಬೆಂಗಳೂರಿಗೆ ಬಂದಮೇಲೆ ಅವ್ರು ಬಂದು ಹೋಗ್ತಿರೋದು. ಬಟ್ ನಮ್ಮಪ್ಪ ಇದೇ ಫಸ್ಟ್ ಟೈಮ್ ನಾನು ನೋಡೋದಕ್ಕೆ ಬೆಂಗಳೂರಿಗೆ ಬರ್ತಾ ಇರೋದು. ದಾವಣಗೆರೆಯಿಂದ ಬರ್ತಾ ಇರೋದು ಅವ್ರು. ನಮ್ಮಮ್ಮ ಮತ್ತು ನಮ್ಮಪ್ಪ ಅವ್ರು ತುಂಬ ಬೆಳಗ್ಗೆ ಬೇಗನೆ ಹೊರಟಿದ್ರು ಅಲ್ಲಿಂದ. ಸೊ ಆಲ್ಮೋಸ್ಟ್ ಅವ್ರು ಇಲ್ಲಿಗೆ ಬರೋ ಅಷ್ಟರಲ್ಲಿ 4 o'clock ಆಗಿತ್ತು. ಅವರು ದಾವಣಗೆರೆಯಿಂದ ಬೆಂಗಳೂರಿಗೆ ತುಂಬ ಈಸಿಯಾಗೇ ಬರ್ತಾರೆ. ಬಟ್ ಮೆಜೆಸ್ಟಿಕ್ಕಿಂದ ನಮ್ಮ ಏರಿಯಾಗೆ ಬರೋದು ತುಂಬ ಲೇಟ್ ಆಗುತ್ತೆ. ಅಲ್ಲಿಂದ ಬಂದ್ವಿ ಅಂತ ಹೇಳಿ ಖುಷಿಪಟ್ಟರೆ ನಮ್ಮ ಮನೆ 3rd ಫ್ಲೋರಲ್ಲಿ ಇರೋದು ಅಂತ ಹೇಳಿ ನೋಡಿ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಯಾಕಂದರೆ ಊರಿಂದ ಅವ್ರು ಸಿಕ್ಕಾಪಟ್ಟೆ ಲಗೇಜ್ನೆಲ್ಲ ತೊಗೊಂಡು ಬಂದಿದ್ದರು ನಮಗೋಸ್ಕರ. ಸೊ ಅದನ್ನೆಲ್ಲ ಅಲ್ಲಿವರೆಗೂ ಅವರು ಮೇಲ್ಗಡೆವರೆಗೂ ತರಬೇಕಲ್ವ, ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಶಾಕ್ ಆಯಿತು. ಹಾಗೆ ಸುಸ್ತು ಕೂಡ ಆಯಿತು ಅಂತ ಹೇಳ್ತಾಯಿದ್ರು. ಇವಾಗ ನೀವು ನೋಡ್ತಾ ಇರ್ಬೋದು, ಒಳಗಡೆ ಒಂದೊಂದೇ ಎಲ್ಲ ತೊಗೊಂಬಂದು ನಮ್ಮಪ್ಪ ಇಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಅವ್ರು 4ರಿಂದ 5 ಬ್ಯಾಗ್ ತೊಗೊಂಡು ಬಂದಿದ್ರು ಊರಿಂದ. ನನಗಂತೂ ಶಾಕ್ ಆಯಿತು. ಅಷ್ಟರಲ್ಲಿ ಏನೇನು ತೊಗೊಂಬಂದಿದ್ದೀರಾ ಇಷ್ಟೊಂದು ಅಂತ ನಾನು ಕೇಳಿದೆ. ಅದಕ್ಕೆ ಅವರು ನಮ್ಮಮ್ಮ ನಗ್ತಾ ಈಗ ಎಲ್ಲ ಹೇಳ್ಬಿಡ್ತೀನಿ, ತೋರಿಸ್ಬಿಡ್ತೀನಿ ಇನ್ನೇನು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ನಾನು ಸುಸ್ತಾಗಿ ಬಂದಿರ್ತೀರ, ಸ್ವಲ್ಪ ಟೀನಾದರೂ ಮಾಡ್ತೀನಿ, ವೆಯ್ಟ್ ಮಾಡು ಅಂತ ಹೇಳಿ ಈ ಕಡೆ ಟೀಗಿಟ್ಟು ಈ ಕಡೆ ಅಡುಗೆ ಕೂಡ ಮಾಡಿದ್ದೆ ಅವ್ರು ಬರ್ತಾರೆ ಅಂತ ಹೇಳಿ. ಸಾಂಬಾರನ್ನು ಕೂಡ ಬಿಸಿ ಮಾಡೋದಕ್ಕಿಟ್ಟಿದ್ದೀನಿ. ಈಗ ಟೀ ಮಾಡಿದ್ದಾಯಿತು. ಸೊ ಟೀನ ನಾನು ಸೋಸಿಬಿಟ್ಟು ನಾನು ನಮ್ಮಪ್ಪ ನಮ್ಮಮ್ಮ ಕುಡಿಯೋಣ ಅಂತ ಹೇಳಿ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ಅವರು ಬಂದಾಗ ಖುಷಿ ಆಗ್ತಾರೆ ನಮ್ಮಪ್ಪ ಅಮ್ಮನ ನೋಡಿ. ಅವ್ರು ಬರೋದಿನ್ನೂ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಈಗ ನಾವು 3 ಜನ ಇದ್ದೀವಿ ಮನೆಯಲ್ಲಿ. ಬೆಂಗಳೂರಲ್ಲಿ ಆ ಟ್ರಾಫಿಕ್ಕಿಗೆ ಟೀ ಕುಡಿಯೋದ್ರಿಂದ ಒಂದು ರಿಲ್ಯಾಕ್ಸೇ ಸಿಕ್ತು ಅವ್ರಿಗೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮಮ್ಮ ಅಂತೂ ನಂಗೆ ದುಂಡ್ಮಲ್ಗೆ ಹೂವು ಅಂತ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನು ಕೂಡ ಮರೀದೆ ತಂದಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಏನೇನೋ ತೊಗೊಂಬಂದಿದ್ದಾರೆ ಊರಿಂದ. ಇವತ್ತು ನನ್ನ ಕಿಚನ್ ಫುಲ್ ಆಯಿತು ಅಂತಲೇ ಹೇಳ್ಬೋದು ಇವರಿಂದ.
ಒಂದು ಕಡೆ ಎಲ್ಲ ಪುಡಿ ಚಟ್ನಿಗಳನ್ನೆಲ್ಲ ಮಾಡ್ಕೊಂಬಂದಿದ್ದಾರೆ. ನೋಡ್ತಾ ಇರ್ಬೋದು, ಕುಶಾನಿ ಕಾಳು ಪುಡಿ ಅಂತೆ, ಕೆಂಪಿಂಡಿ ಅದು ಇದು ಶೇಂಗಾ ಪುಡಿ ಎಲ್ಲ. ಈ ಕಡೆ ತುಪ್ಪ ಅದು ಎಲ್ಲ ತೊಗೊಂಡು ಬಂದಿದ್ದರು. ಇದು ಪ್ಯಾರ್ಲಹಣ್ಣು ಅಂತೀವಿ ನಾವು, ಕೆಲವರು ಸೀಬೆಕಾಯಿ ಅಂತಾರೆ. ಇದು ನಮ್ಮ ತೋಟದ್ದೇನೆ, ಇದು ಮನೆ ಹತ್ರ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಅಂತೇಳಿ ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದಾರೆ ಮರಿದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಊರಿಂದ ದಾವಣಗೆರೆಯಿಂದ ಏನು ಸ್ಪೆಷಲ್ ಅಂದರೆ ರೊಟ್ಟಿ ಕೂಡ ಮಾಡ್ಕೊಂಬಂದಿದ್ರು. ನಮ್ಮ ತೋಟದ ಬಾಳೆಹಣ್ಣು, ರೊಟ್ಟಿ, ಚಕ್ಲಿ. ನಮ್ಮಮ್ಮ ಕುಕ್ಕಿಂಗ್ ಎಕ್ಸ್ಪರ್ಟ್ಸು, ಮನೆಯಲ್ಲೇ ಚಕ್ಲಿ, ಬೆಣ್ಣೆ ಬಿಸ್ಕೆಟು ಎಲ್ಲ ಮಾಡ್ಕೊಂಡು ಬಂದಿದ್ರು. ನನಗಂತೂ ಏನು ತಿನ್ಬೇಕು ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಚೀಲದಲ್ಲಂತೂ ಏನಿದೆ ಅಂತ ನೋಡ್ತಿದ್ದೀರಾ, ಆ ಚೀಲ ತುಂಬ ಒಂದು ರೊಟ್ಟಿನೇ ತೊಗೊಂಬಂದಿದ್ದಾರೆ. ಆ ಚೀಲ ಫುಲ್ ರೊಟ್ಟಿನೇ ಐತೆ ಆ ಬ್ಯಾಗಲ್ಲಿ. ಸೊ ಊಟಕ್ಕೆ ಕೊಡ್ತಾ ಇದ್ದೀನಿ. ನಾನು ನಮ್ಮಪ್ಪಂಗೆ ನೋಡ್ತಾ ಇರ್ಬೋದು ಏನೇನು ಪುಡಿ ಮಾಡಿದ್ದಾರೆ ಅಂದರೆ ತುಂಬ ಸ್ಪೆಷಲ್ ಅಂದರೆ ಸೀಗಡಿ. ಇಲ್ಲಿ ನೋಡ್ತಾ ಇರ್ಬೋದು ಡ್ರೈ ಫಿಶ್ ಅಂತಲೂ ಕೂಡ ಹೇಳ್ತೀವಿ ಇದನ್ನು. ಸೊ ಊರಿಂದನೇ ತೊಗೊಂಡು ಬಂದಿದ್ರು, ನಂಗೆ ಇಲ್ಲಿ ಸಿಗಲ್ಲ ಅಂತ ಹೇಳಿ. ಬಟ್ ಇಲ್ಲೇ ಸಿಗ್ತಾಯಿತ್ತು ನಮ್ಮ ಮನೆ ಹತ್ರ. ಅದನ್ನು ಕೂಡ ಪುಡಿ ಚಟ್ನಿ ಮಾಡಿದ್ರು. ಇದ್ರ ಸಿಗಡಿ ಪುಡಿ ಚಟ್ನಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಪರ್ಸ್ನಲ್ ಆಗಿ. ಸೊ ನಾನು ಕೂಡ ಊಟ ಮಾಡೋಣ ಅಂತೇಳಿ ಈಗ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ, ನಮ್ಮಪ್ಪ, ನಾವು 3 ಜನ ಕೂಡ ಊಟನ ಮಾಡ್ತಾಯಿದ್ದೀವಿ. ಟೇಸ್ಟ್ ಅಂತೂ ನಾನು ಈ ಟೇಸ್ಟ್ನ ಮಿಸ್ ಮಾಡ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯಿತು. ಈ ಕಡೆ ಕಿಚನ್ ಕಡೆ ಒಂದು ಸರಿ ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ನನ್ನ ಕಿಚನ್ ಅಂತೂ ಇವತ್ತು ಹೌಸ್ಫುಲ್ ಆಗಿದೆ. ಹೌಸ್ಫುಲ್ ಕಿಚನ್ ಅಂತಲೇ ಹೇಳ್ಬೋದು. ಸೊ ಈಗ ನಮ್ಮಮ್ಮ ಎಣ್ಗಾಯಿ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಎಣ್ಗಾಯಿ ರೆಸಿಪಿನ ಮಿಸ್ ಮಾಡದೆ ನೋಡಿ, ಅದನ್ನು ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇವಾಗ ನಮ್ಮಮ್ಮ ಎಣ್ಗಾಯಿ ಮಾಡ್ತಿದ್ದಾರೆ. ನಾನು ಕೂಡ ತಂದಿರೋ ಹೂವನ್ನ ಮುಟ್ಕೊಂಡು ರೆಡಿಯಾಗಿ ನಮ್ಮಪ್ಪ ತಂದಿರೋ ಗೋಬಿನ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ನಮ್ಮಪ್ಪ ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಓಡಾಡಿಕೊಂಡು ನನಗಂತ ಗೋಬಿ ತೊಗೊಂಡು ಬಂದಿದ್ರು. ಸೊ ಈಗ ಗೋಬಿ ತಿನ್ನೋ ಟೈಮ್ ಆಯಿತು. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಬಂದು ಎಣ್ಗಾಯಿ ಯಾವ ರೀತಿಯಾಗಿ ಮಾಡ್ತಾರೆ ದಾವಣಗೆರೆ ಕಡೆ ಅಂತ ಹೇಳಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿರ್ತೀನಿ. ಮಿಸ್ ಮಾಡಿದೆ ನೋಡಿ. ಅದೇ ರೀತಿಯಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಎಣ್ಗಾಯಿ, ಅವರು ಮನೇಲಿ ಕೂಡ ಮಾಡ್ಕೊಂಡು ತಿನ್ನಿ. ನಮ್ಮಮ್ಮ ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್.